ಹೀಗೆ ರಸ್ತೆಯಲ್ಲಿ ಭೀಕರ ಅಪಘಾತದಿಂದ ನಜ್ಜುಗುಜ್ಜಾಗಿರುವ ಟಿಟಿ ವ್ಯಾನ್. ಇತ್ತ ಅಪಘಾತದಲ್ಲಿ ಮೃತಪಟ್ಟ ಹಾಗೂ ಗಾಯಾಳುಗಳ ಕುಟುಂಬದವರ ಆಕ್ರಂದನ. ಹೌದು, ಈ ಘನಘೋರ ಅಪಘಾತ ನಡೆದಿರೋದು ಬೆಂಗಳೂರು ಹೊರವಲಯದ ದೇವನಹಳ್ಳಿ ಪಟ್ಟಣದ ರಾಣಿ ಕ್ರಾಸ್ ಬಳಿ. ಟಿಟಿ ವ್ಯಾನ್ ಹಾಗೂ ಲಾರಿ ನಡುವೆ ಅಪಘಾತ ನಡೆದಿದ್ದು, ಅಪಘಾತದಲ್ಲಿ ಟಿಟಿ ವಾಹನದಲ್ಲಿದ್ದ 15 ಜನರ ಪೈಕಿ ಮೂವರಾದ 65 ವರ್ಷದ ಜಯಮ್ಮ, 60 ವರ್ಷದ ಯಶೋದಮ್ಮ, 40 ವರ್ಷದ ಗಂಗಾ ಎಂಬುವವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ತುಮಕೂರಿನಿಂದ ಏರ್ಪೋರ್ಟ್ ಮೂಲಕವಾಗಿ ಕಾಶಿಗೆ ತೆರಳಬೇಕಿದ್ದ ಮಹಿಳೆಯರು ವಿಧಿಯ ಆಟಕ್ಕೆ ತಲೆಬಾಗಿದ್ದು ಕಾಶಿ ಯಾತ್ರೆಗೆ ತೆರಳುವ ಮುನ್ನವೇ ತಮ್ಮ ಕೊನೆ ಉಸಿರನ್ನು ಬಿಟ್ಟಿದ್ದಾರೆ. ಟಿಟಿಯಲ್ಲಿದ್ದ 3 ಮಹಿಳೆಯರು ಸಾವನ್ನಪ್ಪಿದ್ರೆ ಮಿಕ್ಕವರಿಗೆ ಗಂಭೀರ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಘಟನೆ ತಿಳಿದು ಸ್ಥಳಕ್ಕೆ ಧಾವಿಸಿ ಬಂದ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಅಷ್ಟಕ್ಕೂ ತುಮಕೂರು ಜಿಲ್ಲೆಯ ತಿಪಟೂರಿನ ವಿದ್ಯಾನಗರದ ನಿವಾಸಿಗಳು ಸ್ತ್ರೀ ಶಕ್ತಿ ಸಂಘದಲ್ಲಿದ್ದು ಕಾಶಿ ಯಾತ್ರೆಗೆ ಪ್ಲಾನ್ ಮಾಡಿಕೊಂಡು ಪ್ರಯಾಣ ಬೆಳೆಸಿದ್ರು. ಕೆಂಪೇಗೌಡ ಏರ್ಪೋರ್ಟ್ನಿಂದ ವಿಮಾನಯಾನ ಮೂಲಕ ಕಾಶಿಗೆ ಹೋಗಲು ಬರುತ್ತಿದ್ದವರು ತಡರಾತ್ರಿ ನಡೆದ ಅಪಘಾತದಿಂದ ತಮ್ಮ ಕೊನೆಯ ಯಾತ್ರೆಯನ್ನ ಮುಗಿಸಿದ್ದಾರೆ. ಅಪಘಾತದಲ್ಲಿ ಮೃತಪಟ್ಟ ಮಹಿಳೆಯರ ಮೃತದೇಹಗಳನ್ನು ಶವ ಪರೀಕ್ಷೆ ನಡೆಸಿ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗಿದೆ. ಗಂಭೀರ ಗಾಯಗಳಾದವರು ಸ್ಥಳೀಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇನ್ನು ಘಟನೆಗೆ ಸಂಬಂಧಿಸಿದಂತೆ ದೇವನಹಳ್ಳಿ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಒಟ್ನಲ್ಲಿ ಪವಿತ್ರ ಕಾಶಿ ಯಾತ್ರೆಗೆ ಹೋಗುತ್ತಿದ್ದವರು ಜವರಾಯನ ಅಟ್ಟಹಾಸದಿಂದ ನಡು ರಸ್ತೆಯಲ್ಲಿ ತಮ್ಮ ಅಂತಿಮ ಯಾತ್ರೆ ಮುಗಿಸಿದ್ದು, ಮೃತಪಟ್ಟವರ ಕುಟುಂಬಸ್ಥರಲ್ಲಿ ತುಂಬಲಾಗದಷ್ಟು ನೋವುಂಟಾಗಿದೆ. ಜೊತೆಗೆ ಆಸ್ಪತ್ರೆಯಲ್ಲಿ ದಾಖಲಾಗಿರುವ ಮಹಿಳೆಯರು ಆದಷ್ಟು ಬೇಗ ಗುಣಮುಖರಾಗಲಿ ಅನ್ನೋದು ನಮ್ಮೆಲ್ಲರ ಆಶಯವಾಗಿದೆ. ವಿನಯ್, ಎಂಎಂ ಟಿವಿ ನ್ಯೂಸ್, ದೇವನಹಳ್ಳಿ.